ಹೊಸ ಕ್ಯಾಲೆಂಡರ್ ವರ್ಷ ಬರ್ತಾ ಇದೆ. ಗೋಲ್ ಸೆಟ್ಟಿಂಗ್ ಮಾಡೋದು, ವಿಷನ್ ಬೋರ್ಡ್ ಮಾಡೋದು, ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕಾಗಿರೋದನ್ನು ಬರ್ಕೊಳ್ತಾ ಇರೋದು, ನಾನು ಹಾಗೆ ಬದಲಾಗ್ತೀನಿ, ಹೀಗೆ ಬದಲಾಗ್ತೀನಿ ಅಂತ ರೆಸಲ್ಯೂಷನ್ ಮಾಡ್ತಾ ಇರೋದು ನೀವೆಲ್ಲರೂ ಮಾಡ್ತಾ ಇರ್ತೀರ ನನಗೆ. ಆದರೆ ನಿಮ್ಮ ಮನಸ್ಸೇ ನಿಮ್ಮ ಮನಸ್ಸಿನ ವಿರುದ್ಧ ಹೋಗೋ ಥರದೊಂದು ಪರಿಸ್ಥಿತಿ ಬಂದುಬಿಟ್ರೆ ಏನು ಮಾಡೋದು? ಅಂದರೆ ನಾನು ಇದನ್ನು ಮಾಡ್ತೀನಿ ಅಂದರೆ ನೀನು ಮಾಡಬಾರ್ದು ಅನ್ನೋ ಥರದೊಂದು ಮನಸ್ಥಿತಿ ನಮ್ಮಲ್ಲೇ ಇದ್ದರೆ, ಅಥವಾ ಮಾಡೋಕ್ಕೆ ಆಗಲ್ಲ ಅನ್ನೋ ಥರದ ನಕಾರಾತ್ಮಕತೆ ನಮ್ಮ ಒಳಗಡೆನೇ ಇದ್ದರೆ, ಅಥವಾ ಕಾಯಿಲೆಯಿಂದ ನಾನು ಹೊರಗಡೆ ಬರಲೇಬೇಕು, ಅದು ದೈಹಿಕ ಇರ್ಬೋದು ಮಾನಸಿಕ ಇರಬಹುದು ಅನ್ನೋ ಡೆಸ್ಪಿರೇಷನ್ ಒಂದು ಕಡೆ ಇದ್ದು, ಸಿಸ್ಟಮಲ್ಲಿ ತುಂಬಿಕೊಂಡಿರೋ ಮಾಹಿತಿ ಕಾಯಿಲೆಗೆ ಅನುಗುಣವಾದದ್ದೇ ಹಾಗೆ ಒಂದು ಆಟೋ ಪೈಲಟ್ ಮೋಡಲ್ಲಿ ಓಡ್ತಾ ಇದ್ದರೆ ಪರಿವರ್ತನೆ ಹೇಗೆ ಸಾಧ್ಯ ಅಲ್ವಾ? ಆದ್ದರಿಂದ ನಾವು ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಅಂದರೆ ಇದಕ್ಕೊಂದು ಕಾಯಿಲೆ ರೀತಿ ಹೆಸರು ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಎಷ್ಟೋ ವರ್ಷಗಳಿಂದ ನಾವು ಇದನ್ನು ಮಾಡ್ತಾ ಹೇಳ್ಕೊಟ್ಟು ಅಮೇಝಿಂಗ್ ರಿಸಲ್ಟ್ಸ್ ನೋಡೋದ್ರಿಂದ ಇದನ್ನು ಸ್ವಯಂ ಪ್ರೀತಿ ಅನ್ನೋ ಹೆಸರನ್ನ ಇಟ್ಟಿದ್ದೀವಿ. ಫಸ್ಟ್ ಆಫ್ ಆಲ್ ಹಾಗಂದರೆ ಏನು, ಎಲ್ಲಿ ಅದರ ಕೊರತೆ ಇದೆ, ಯಾವುದ್ಯಾವುದನ್ನು ನಾವು ಅನಲೈಸ್ ಮಾಡಿಕೊಂಡ್ರೆ ವರ್ಷ ಪೂರ್ತಿ ನಾವು ಅದನ್ನು ಸೂಕ್ತವಾಗಿ ಬಳಸ್ಕೊಂಡು ನಮ್ಮ ವಿರುದ್ಧವೇ ನಮ್ಮ ಮನಸ್ಸಿನಲ್ಲಿ ಏನಾದರೂ ಫೋರ್ಸಸ್ ಇದ್ದರೆ, ಅದು ನೆಗೆಟಿವಿಟಿಯಿಂದ ಹಿಡಿದು ನಮ್ಮ ಮನಸ್ಥಿತಿವರೆಗೂ ಅಡೆತಡೆಗಳನ್ನು ಹೇಗೆ ಗೆಲ್ಲೋದು ಅನ್ನೋದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಬೋದು. ಇದೇ ಶನಿವಾರ ಮಾಸ್ಟರ್ ಕ್ಲಾಸ್ ಇದೆ 90 ಮಿನಿಟ್ಸ್ದು. ಅದು ಡೀಟೇಲ್ಸ್ ಬಯೋಲಿದೆ, ಕಮೆಂಟ್ ಡಿಸ್ಕ್ರಿಪ್ಷನ್ ಇದೆ. ಸಿಗ್ತೀನಿ ಶನಿವಾರ ಸಂಜೆ 6 ಗಂಟೆಗೆ.